ಲೋ ಮಂಜ, ಥು ಎಲ್ಲ ಇದು ಬಿಸ್ಲು, ಇಷ್ಟೊಂದು ಬಿಸ್ಲು ಹೊಡಿತಿತ್ತಲೋ ಇಷ್ಟ ಬೇಗ. ಯಪ್ಪ ಈ ಬಿಸ್ಲಲ್ಲೂ ಅದಕ್ಕೂ ಆಟ ಆಡಕ್ಕೂ ಆಲ್ಕಾಡತ್ತಾಗಿ. ಥು ನಡಿ ಅತ್ತಾಗಿ, ಮನೆಗಿನ ಕಡೆಗೆ ಹೋಗೋಣ ಅತ್ತಾಗಿ. ಆಮೇಲೆ ಸಂಜೆ ಒಂದ್ 3-4 ಗಂಟೆಗೆ ಬಂದ್ರಾಗುತ್ತೆ. ಲೋ ಪ್ರದೀಪ, ನಿನಗೆ ಹೇಳೋದೇ ಮರ್ತೋಯ್ದೆ ಕಣೋ ನಾನು. ಇವತ್ತು ನಮ್ಮ ಅಜ್ಜಿ ತಾತ ಮದುವೆ ಆಗಿದ್ದ ದಿನ ಕಣೋ. ಹಂಗಾಗಿ ಸಂಜೆ ಅವ್ರಿಗೆ ಗೊತ್ತಿಲ್ದಾಗ ನಾನು ಅವ್ರದ್ದು ಮದುವೆ ವಾರ್ಷಿಕೋತ್ಸವ ಆಚರಿಸೋಣ ಅಂತ ಇದ್ದೀನಿ. ಹಂಗಾಗಿ ಮಧ್ಯಾಹ್ನದಿಂದ ಆಟ ಆಡಕ್ ಬರಕ್ಕಾಗಲ್ಲ ಕಣೋ ಇವತ್ತು. ಏನು ಹೋಗಿ ಅಲ್ಲೆಲ್ಲ ಕೇಕ್ ಗೀಕ್ ಏನಾದ್ರು ತಮ್ಮಂದು ಕಟ್ ಮಾಡ್ಸೋಣ ಅಂತ ಇದೀನಿ ಕಣೋ. ಏನೋ ನಿಮ್ಮ ಅಜ್ಜಿ ತಾತ ಮದುವೆ ಆಗಿದ್ದ ದಿನ ಎಲ್ಲ ಇವತ್ತು? ಓ ಹಂಗಾರೆ ಫುಲ್ ಜಾಲಿ ಜಾಲಿ ಅನ್ನು ಇವತ್ತಂಗಾರೆ. ಲೋ ಹಂಗೆಲ್ಲ ಏನು ಇಲ್ಲ ಕಳ, ಸುಮ್ನೆ ಒಂದ್ ಸಿಂಪಲ್ ಆಗಿ ಒಂದ್ ಕೇಕ್ ತಂದು ಕುಯ್ಸೋಣ ಅಂತ ಇದೀನಿ ಕಣೋ. ಇನ್ನೇನ್ ಮಾಡೋಣ, ನಾನು ದುಡ್ಡು ನಮ್ಮ ಅಮ್ಮಗೆ ಒಂದು 300-350 ರೂಪಾಯಿ ಕೊಡಮ್ಮ, ಕೇಕ್ ತರ್ಬೇಕು ನಾನು. ಯಾಕೋ ಇವತ್ತು ಏನೋ ಸ್ಪೆಷಲ್ ಐತೆ ಅಂತ ಹೇಳಿದೀನಿ. ನಮ್ಮ ಅಮ್ಮನೂ ಯಾಕೆ ಹೇಳೋ ಅಂತು. ನಾನು ಹಂಗೂ ಹೇಳಿಲ್ಲ, ನನ್ಗೆ ಬೇಕೇ ಬೇಕು ಅಂತ ಹೇಳಿ ಹಠ ಮಾಡಿದೆ. ಅದಕ್ಕೆ ಹ್ಞೂ ಸರಿ ಆಯ್ತು ಬಂದು ಇಸ್ಕೊಂಡು ಹೋಗು ಅಂದಿದ್ದಾರೆ. ಆಮೇಲೆ ಹೋಗಿ ಇಸ್ಕೊಂಬತ್ತೀನಿ ಕಣೋ. ಇಬ್ರು ಹೋಗಿ ಅಲ್ಲಿ ಬೇಕಿರ್ತಾವ ಕೇಕ್ ತಗೊಂಬರೋಣ ಆಮೇಲೆ. ಹ್ಞೂ ಸರಿ ಸರಿ ಆಯ್ತು ಕೊಂತಾಳು. ಹಂಗಾರೆ ನನಗೂ ಇನ್ನೇನು ಕೆಲ್ಸ ಇಲ್ಲ ಕಾರ್ಯ ಇಲ್ಲ, ಮಂತ ಕೂತ್ಕೊಂಡು ಏನ್ ಮಾಡೋಣ. ಸರಿ ಹಂಗಾರೆ ಎಷ್ಟೊತ್ತಿಗೆ ಹೋಗೋಣ ಕೇಕ್ ತರಕ್ಕೆ? ಕೇಕ್ ಆರ್ಡರ್ ಗಿಡ್ರಿ ಹೇಳಿದೆ ಹೆಂಗು? ಹ್ಞೂ ಕಣೋ, ಬೆಳಿಗ್ಗೆನೆ ಹೋಗಿ ಬಂದೆ ನಿಂಗೆ ಒಂದು ಚಾಕ್ಲೇಟ್ ಕೇಕ್ ಯಾವ್ದಾರ ಒಂದು ಚೆನ್ನಾಗಿರೋ ಕೇಕ್ ಕೊಡಿ ಅಂತ ಹೇಳಿದ್ದೀನಿ. ಅವಯ್ಯ ಎಷ್ಟೊತ್ತಿಗೆ ಮಾಡ್ತಾನೆ ಏನೋ ಗೊತ್ತಿಲ್ಲ. ನಾವೊಂದು 3-4 ಗಂಟೆ ಹಂಗೆ ಹೋಗೋಣ ಕಣೋ. ಗೊತ್ತಿಲ್ಲಂಗೆ ಹೋಗಿ ತಾಂಬಂದು ನಮ್ಮ ಅಜ್ಜಿ ತಾತ ತೋಟದ ಕಡೆಯಿಂದ ಬರೋದ್ರಲ್ಲಿ ಮನೇಲಿ ಇಟ್ಕೊಂಡಿರೋಣ. ಆಮೇಲೆ ಒಂದು 6-7 ಗಂಟೆ ಹಂಗೆ ಕೇಕ್ ಕಟ್ ಮಾಡ್ಸೋಣಂತೆ, ಅವ್ರಿಗೆ ಸರ್ಪ್ರೈಸ್ ಕೊಡೋಣ ಕಣೋ. ಸರಿ ಕಣ, ಆಯ್ತು ಕಂತಾಳಪ್ಪ. ಸರಿ ಸರಿ ಆಯ್ತು. ಮತ್ತೆ ಚಿಕನ್ನು ಏನಾರ ತಂದು ಬಿರಿಯಾನಿ ಕಬಾಬು ಏನಾರ ಮಾಡ್ಸೋದಲ್ವೇ ಅಲ್ಲ ನಿಮ್ಮ ಅಮ್ಮಯ್ಯಗೆ ಹೇಳಿ. ನಾನು ಹಂಗೆ ಅಂದ್ಕೊಂಡಿದ್ದೆ ಕಣೋ. ನಮ್ಮಮ್ಮ ಬೇರೆ ನನ್ನ ಹತ್ರ ದುಡ್ಡು ಯಾವ್ದಿಲ್ಲ ಕಮ್ಮಗ, ಇಷ್ಟೇ ಕಣ ಇರೋದು ಅಂತ ಹೇಳಿ ಒಂದು 400 ರೂಪಾಯಿ ಕೊಟ್ಟಿದ್ದೆ ಅಷ್ಟೇ. ಅದ್ರಲ್ಲಿ ಕೇಕ್ ತರನೂ ಇಲ್ಲ, ಚಿಕನ್ ತರನು. ನಾನು ಕೋಳಿ ಗಿಳಿ ಏನಾರು ತಂದು ಒಂದ್ 2 kg ತಗೊಂಬಂದು ಬಿರಿಯಾನಿ ಏನಾರು ಮಾಡ್ಸಿರಾಗತ್ತ ಅಂದ್ಕೊಂಡೆ. ನೋಡಿ ದುಡ್ಡೇ ಸಾಲ್ತಿಲ್ ಕಣೋ. ಎಲ್ಲ ಮಂಜ, ನಿಮ್ಮ ಅಪ್ಪಯ್ಯ ಕೇಳ. ನಿಮ್ಮ ಅಪ್ಪಯ್ಯ ಕುಡ್ದು ಹುಚ್ಚೆಕ್ಕಿಂತ ಏನ್ ಜಾಸ್ತಿ ಅಲ್ಲ ಕಣೋ. ಕೇಳು, ನೀನ್ ಹಠ ಮಾಡಿ ಕೇಳಿರೆ ಕೊಡ್ತಾನೆ ನಿಮ್ಮ ಅಪ್ಪಯ್ಯ. ನಿಂಗೆ ಯಾವತ್ತು ಏನು ಇಲ್ಲ ಅನ್ನೋದ್ ಕೇಳ ನಿಮ್ಮ ಅಪ್ಪಯ್ಯಗೆ. ಅಯ್ಯೋ ದೇವ್ರೆ, ಅವ್ರನ್ನ ಎಲ್ಲಿ ಹುಡಿಕೊಂಡು ಹೋಗೋಣ ನಾನು. ಅವ್ರು ಎಲ್ಲಿದಾರಂತ ಸಿಗ್ತಾರೆ. ಅಲ್ಲೆಲ್ಲಾರು ಸಿಕ್ಕಿದ್ರೆ ಬಿಡುವತ್ತಾಗಿ ಕೇಳೋಣ ಅನ್ಬೋದಿತ್ತು. ನೋಡಂತಡಿಯಪ್ಪ, ಎಲ್ಲೆಲ್ಲಾರ ಸಿಕ್ಕಿರೆ ಇಸ್ಕೊಂಡ್ರಾಗುತ್ತೆ. ಲೋ ಮಂಜ, ಆ ಶಿವಮಮ್ಮನ ಓಡ್ಲತ್ತಾವ ಇರ್ತಾರ ಕಳ, ಯಾವಾಗ್ಲೂ ಅಲ್ಲೇ ಇರ್ತಾರ ನಿಮ್ಮ ಅಪ್ಪಯ್ಯ. ಇನ್ನೆಲ್ಲಿಗೆ ಹೋಗ್ತಾರೆ? ನಡಿ ನಡಿ ಹೋಗಿ ಆ ಓಡ್ಲತ್ತವ ಇದ್ರೆ ನೋಡಿ ಕೇಳಿ ಇಸ್ಕೊಂಡು ಬರೋಣಂತೆ ನಡಿಯೋ. ಈಗ ಓಡ್ಲತ್ತ ಬೇರೆ ಯಾರು ಹೋಗ್ತಾರಲ್ಲ ಅತ್ತಾಗಿ. ಲವ್ ಪ್ರದೇ ಬೇಡಕಂಬಿಡ್ಲ. ನಮ್ಮ ಅಪ್ಪಯ್ಯ ಆಮೇಲೆ ಅಲ್ಲೆಲ್ಲಾರು ಜನಗಳೆಲ್ಲ ಇರ್ತಾರೆ, ಅವ್ರ ಮುಂದೆ ಬೈದು ಬಿಟ್ರೆ ಏನ್ ಮಾಡೋಣ? ಈ ವಯಸ್ಸಲ್ಲಿ ನಿಮ್ಮ ಅಜ್ಜಿ ತಾತ ಕೇಕ್ ವಯಸ್ಸಿ ನೀನು ಮದುವೆ ವಾರ್ಷಿಕೋತ್ಸವ ಮಾಡ್ಬೇಕೇನಪ್ಪ ಅಂತ ಬೈದು ಬಿಟ್ರೆ ಏನ್ ಮಾಡೋಣ? ಬೇಡ ಕಣೋ, ಬಿಡೋ ಅತ್ತಾಗಿ. ಇನ್ನೇನ್ ಕೇಕ್ ಅಂತಂದು ಕಟ್ ಮಾಡ್ಸಿರಾಗುತ್ತೆ. ಲೋ ಮಂಜ, ನಿಮ್ಮ ಅಪ್ಪಯ್ಯ ಬೈಯೋದೇರು ವಸ್ತೆ ಅಲ್ಲ. ನಡಿಯೋ ಹೋಗಿ ನೋಡ್ಕೊಂಬರ ನಡಿ. ಸರಿ ಬಾರಪ್ಪ ಅತ್ತಾಗಿ, ಇನ್ನೇನ್ ಮಾಡಕ್ಕಾಗತ್ತೆ ನೋಡೋಣ. ಅಲ್ಲೆಲ್ಲಾರ ಸಿಕ್ಕಿರಿ ಕೇಳಿ ಇಸ್ಕೊಂಬರಂ ಬಾ ನೋಡೋಣ. ಇನ್ನು ಜೇಬಾಗ ದುಡ್ಡು ಇರುತ್ತೆ ಇಲ್ವೋ ಕಣೋ, ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ. ಕೇಳಂ ಬಾರಪ್ಪ ನೋಡೋಣ. ಶಿವಮಮ್ಮ, ನಮ್ಮ ಅಪ್ಪಯ್ಯ ಬಂದಿತ್ತಮ್ಮಮ್ಮ ಈ ಕಡೆಗೆ, ನಿಮ್ಮ ಹೋಟ್ಲ ಕಡೆಗೆ ಏನಾರು ಬಂದಿತ್ತ ನಮ್ಮ ಅಪ್ಪಯ್ಯ? ಎಲ್ಲ ಪಾಪ ಮಂಜ, ಇದ್ಯಾಕೋ ಹಿಂಗ ಅಪರೂಪಕ್ಕೆ ನಿಮ್ಮ ಅಪ್ಪಯ್ಯ ನೋಡಿಕೊಂಡ್ ಬಂದಿಟ್ಟಿಯಲು? ಯಾಕೆ, ಏನ್ ಸಮಾಚಾರ? ಏನು ಇಲ್ಲ ಕಮ್ಮಮ್ಮ, ನಮ್ಮ ಅಪ್ಪಯ್ಯ ಸಿಕ್ಕಿರೆ ಹಿಂಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೇಳಿ ಬಂದು. ನಾನು ಪ್ರದೀಪ್ನ ಸ್ಕೂಲ್ ಮಂತ ಆಟ ಆಡ್ತಿದ್ವಾ, ಬಿಸಿಲು ಬೇರೆ ಜಾಸ್ತಿ, ಆಟ ಆಡಕ್ ಆಗ್ಲಿಲ್ಲ. ಅದಕ್ಕೆ ಬೇಜಾರಾಗ್ತಿತ್ತ. ಹಿಂಗೆ ನಮ್ಮ ಅಪ್ಪ ಎಲ್ಲಾರ ಸಿಕ್ಕಿರೆ ಇಲ್ಲಿ ಏನಾರ ಕೊಡಿಸ್ಕೊಂಡು ತಿನ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿತ್ತಮ್ಮ ನಮ್ಮ ಅಪ್ಪ ಈ ಕಡೆಗೆ. ಹೂ ಕಳ್ಳಪ್ಪ, ಈಗ ತಾನೇ ಇಲ್ಲಿದ್ದ ಕಣೋ. ಅಲ್ಲೆಲ್ಲ ಹೋಗ್ತಿರ್ಬೇಕಂಡ್ ನೋಡು. ಈಗ ತಾನೇ ಅದೇನೋ ಮನೆ ಕಡೆಗೆ ಹೋಗ್ತೇನೆ ಅತ್ತಾಗಿ, ಈ ಬಿಸಿಲಲ್ಲಿ ಇನ್ನೇನ್ ಮಾಡೋಣ ಇಲ್ಲಿ ಕುತ್ಕೊಂಡು ಅಂತ ಹೇಳಿ ಹೋದ ಕಣೋ. ನೋಡು ಅಲ್ಲೆಲ್ಲ ಬೀದಿಲಿ ಎಲ್ಲ ಹೋಗ್ತಿರ್ಬೇಕಂಡ್ ನೋಡು ಅಲ್ಲಿ. ಸರಿ ಸರಿ ಆಯ್ತು ಕಮ್ಮಮ್ಮ, ಥ್ಯಾಂಕ್ಸ್ ಮಮ್ಮ, ಬರ್ತೀವಿ ನಾವಿನ್ನ. ಇಲ್ಲ ಪಾಪ,
ಈ ಬಿಸಿಲಲ್ಲೆಲ್ಲ ಜಾಸ್ತಿ ಅಡ್ಡಾಡಕ್ಕೆ ಹೋಗ್ಬಿಡ್ರಿ ಕಣ್ರು. ಈ ಬಿಸಿಲಲ್ಲಿ ಜ್ವರಗೆರ ಬಂದು ಮನಿಕೊಂಬಿಟ್ಟಿರಾ, ಹುಷಾರಾಗಿರ್ರು. ನೆಳ್ಳಗೆ ಆಟ ಆಡ್ಕೊಂಡು ಅಲ್ಲಿ ಇಲ್ಲಿ ಜಾಸ್ತಿ ಹೋಗೋದು ಕೆರೆ ಕಟ್ಟೆ ಕಡಿಕೆ ಅವೆಲ್ಲ ಮಾಡಬೇಡ್ರಿ. ಸರಿನಾ? ಸರಿ ಸರಿ, ಹುಷಾರಾಗಿ ಹೋಗ್ಬನ್ನಿ. ಸರಿ ಸರಿ ಕಮ್ಮಮ್ಮ, ಆಯ್ತು ನಾವಿನ್ನು ಬರ್ತೀವಿ. ಎಲ್ಲ ಪ್ರದಿ, ನಮ್ಮಪ್ಪ ಇಲ್ಲೂ ಸಿಗ್ಲಿಲ್ವಾರೋ, ಅಲ್ಲೆಲ್ಲ ಬೀದಿಲಿ ನಡ್ಕೊಂಡು ಹೋಗ್ತಿರ್ಬೇಕು ರೋಡಾಗೆ ಅಂತಿದ್ದಾರೆ. ಬಾರೋ ನೋಡೋಣ, ಬೇಗ ಬೇಗ ಹೋಗಿ ಅಲ್ಲೇ ಮನೆ ಕಡೆಗೆ ಹೋಗ್ತಿರ್ಬೇಕು. ಆ ಜಂತು ಬಿದ್ದಿಲಿ ಅಲ್ಲೆಲ್ಲರ ನಡ್ಕೊಂಡು ಹೋಗ್ತಿದ್ರೆ ಅಲ್ಲಿ ಸಿಕ್ಕಿ ಮಾತಾಡ್ಕೊಂಡು ಹೋಗೋಣ, ಬಾರೋ ಬೇಗ ಬೇಗ ಹೋಗೋಣ. ಲೋ ಪ್ರದೀಪ, ನಮ್ಮ ಅಪ್ಪ ಏನಿ ಬಿಸ್ತಲ್ಲಿ ಎಲ್ಲ ಅಂತ ಹುಡ್ಕಣ, ನಡಿ ಅತ್ತಗಿ ಮನೆ ಕಡೆಗೆ ಹೋಗೋಣ ಅತ್ತಗಿ. ಎಲ್ಲ ಮಂಜ ಮಂಜ ಅಲ್ಲೇ ಹೋಗ್ತಾರಂಗೆ ಐತೆ ಕಳ ನಿಮ್ಮ ಅಪ್ಪಯ್ಯ, ಕೂಗ್ಲ ಹಂಗೆ ನಿಮ್ಮ ಅಪ್ಪಯ್ಯನ್ ಕೂಗು. ಅಪ್ಪಯ್ಯ ಅಪ್ಪಯ್ಯ, ಅಪ್ಪ ಸಿನಪ್ಪ, ಅಪ್ಪ. ಇದ್ಯಾರೋ ಕೂಗ್ತಿದಾರಲ್ಲ ನನ್ನ, ಯಾರಿರ್ಬೋದು? ಈ ಬಿಸಿಲತ್ತಾಗಿ ಹೋಗಿ ಮನೆ ಸೇರ್ಕೊಂಡು ನೆಮ್ಮದಿಯಾಗಿ 1 ಗಂಟೆ ಮನಗನ ಅಂದರೆ ಇದು ಯಾರಪ್ಪ ಕೂಗ್ತಿರೋದು ನನ್ನ? ಓ ಮೈ ಡಿಯರ್ ಸನ್, ಯಾಕೋ ಮಂಜಣ್ಣ, ಯಾಕೋ ಕೂಗ್ತಿದ್ಯಾ? ಏ ಅಪ್ಪಯ್ಯ, ಬೈಲಿ ಒಂಚೂರು, ಏನೋ ಒಂಚೂರು ಕೆಲ್ಸ ಇತ್ತು ನಿಂತವ, ಬೈಲಿ. ನನ್ನ ಸಿಂಹದ ಮರಿ ಹಿಂಗೆ ಕೂಗ್ತೈತಿ ಅಂದಮೇಲೆ ನನಗೆ ಏನೋ ವಿಶೇಷ ಐತೆ ಇವತ್ತು. ನನ್ನ ಮಗ ಹಿಂಗೆ ಹುಡಿಕೊಂಬಂದ್ಬಿಟ್ಟನಲ್ಲ ನನ್ನ, ಏನು ಕೇಳೇ ಬಿಡೋಣ. ಬಂದೆ ತಡಿಯೋ, ಅಲ್ಲೇ ತಡಿಯೋ, ಅಲ್ಲೆಲ್ಲರೂ ನೆಳ್ಳಿದ್ರೆ ನಿಂತ್ಕೊಳ್ಳೋ, ಬಂದೆ. ಈ ಬಿಸಿಲೇ ಹೊಸಿ ಹೊಡಿತೀತ. ಓ ಮಗನೇ, ಏನೋ ಸಮಾಚಾರ? ಯಾಕೋ ಕೂಗಿದೆ? ಈ ಬಿಸಿಲಲ್ಲಿ ಮನೆಗೆ ಅಂತ ಹೋಗಿ ಇರೋದು ಬಿಟ್ಟು ಈ ಹುಡುಗನ ಹಾಕೊಂಡು ಸುತ್ತ ಎಳಿತಿದೆಯಲ್ಲ ಊರು ತುಂಬವ. ಯಾಕೆ ಹುಡಿಕೊಂಬಂದಿದ್ದು? ಏ ಅಪ್ಪಯ್ಯ, ಏನು ಇಲ್ಕಣಪ್ಪಯ್ಯ, ಸುಮ್ಮನೆ ಅಲ್ಲಿ ಶಿವಮಾಮೂನ್ ಅಂಗಡಿ ತವೆಲ್ಲ ಹೋಯ್ದು, ನೀನು ಅಲ್ಲಿರ್ತೀಯಲ್ಲ ಅಂತ ಹೇಳಿ ಎಲ್ಲೂ ಇರ್ಲಿಲ್ಲ. ಈಗ ತಾನೇ ಮನೆ ಕಡೆಗೆ ಹೋಗ್ತಿದ್ ಕಣಪ್ಪ, ಓಡೋಗು ಬೀದಿಲೆಲ್ಲ ಜಂತು ಬೀದಿಲಿ ನಡ್ಕೊಂಡು ಹೋಗ್ತಿರ್ಬೇಕು ನಿಮ್ಮ ಅಪ್ಪ ಅಂತೂ, ಅದಕ್ಕೆ ಓಡ್ ಬಂದೆ ಕಣಪ್ಪಯ್ಯ. ನೀನ್ ನೋಡಿರಂಗ ಇಲ್ಲೇ ಸಿಕ್ತೆ. ಓ ಮಗನೇ, ಯಾಕೋ ಕೂಗಿದ್ದು? ಏನೋ ಸಮಾಚಾರ? ಏನೋ ಬೇಕು ನಿಂಗೆ? ಏನೋ ಕಡಿಮೆ ಆಗಿದೆ, ಇಲ್ಲಿ ಗಂಟ ಹುಡುಕೊಂಬಂದ್ಬಿಟ್ಟಿಯಾ ನಿಮ್ಮ ಅಪ್ಪಯ್ಯನ? ಅಂದರೆ ನಿನಗೇನೋ ಕಡಿಮೆ ಆಗಿದೆ. ಏನು ಬೇಕು ನಿನಗೆ? ಅಪ್ಪಯ್ಯ ಏನೋ ಕೇಳ್ತೀನಿ, ನೀನ್ ಬೈಬಾರ್ದು ನೋಡಪ್ಪ, ಮೇಲೆ ಈಗಲೇ ಹೇಳ್ಬಿಟ್ಟಿದ್ದೀನಿ. ಅಯ್ಯೋ ನನ್ನ ಮಗನೇ, ನನ್ನ ಮುದ್ದು ಪ್ರಾಣ ಕಣೋ ನೀನು. ನಿನ್ನ ನಾನೆಲ್ಲರ ಬೈಯೋದುಂಟ? ಸಿಂಹದ ಮರಿ ಕಣೋ ನೀನು, ಸಿಂಹದ ಮರಿ. ನಿನಗೇನು ಕಡಿಮೆ ಐತೆ ಹೇಳು, ಏನು ಬೇಕು? ಬಾಡ್ಬೇಕೇನೋ? ಕೋಳಿ ಮಾಂಸ ಬೇಕೇನೋ? ಏನೋ ಬೇಕು ನಿನಗೆ? ಎಲ್ಲ ಮಂಜ, ಓ ನಿಮ್ಮ ಅಪ್ಪಯ್ಯ ಅದೇ ಟ್ರಾಕಿಗೆ ಬರ್ತೈತೆ ಕಣ, ಏನೇನ ಪೂಸಿ ಹೊಡೆದು 1-3-4 kg ತಾಂಬಾರಪ್ಪ ಅಂತ ಹೇಳಿ ಡವ್ ಮಾಡು. ನಿಮ್ಮ ಅಪ್ಪಯ್ಯ ತರಂಗ್ ಕಾಣುತ್ತೆ, ಯಾಕೋ ನಿನ್ನ ಮೇಲೆ ಅಷ್ಟೊಂದು ಪ್ರೀತಿ ಐತೆ ಕಣ. ಏಯ್ ಪ್ರದೀಪ, ಏನೋ ಗೊಣಗ್ತಿದ್ಯಾ? ಏನೋ ಹೇಳ್ಕೊಡ್ತಿದ್ಯಲ್ಲ ನನ್ನ ಮಗನಿಗೆ, ಏನೋ ನಿಂದು? ಅದೇನು ಜೋರಾಗಿ ಹೇಳು. ಏನು ಇಲ್ಕಮ್ಮಮ್ಮ, ನಾನೇನು ಮಾತಾಡ್ದೆ? ಮಂಜಿಗೆ ಬಿಸ್ತು ಕಣ, ಬಾರ ಬೇಗ ಮಂತ ಹೋಗೋಣ ಅಂತ ಕರಿತಿದ್ದೆ ಕಮ್ಮಮ್ಮ, ಅಷ್ಟೇ. ಅಪ್ಪಯ್ಯ ಅದು ಇವತ್ತು ಅಜ್ಜಿ ತಾತ ಮದುವೆ ಆಗಿದ್ದ ದಿನ ಕಣಪ್ಪಯ್ಯ, ಅವ್ರದ್ದು ಮದುವೆ ವಾರ್ಷಿಕೋತ್ಸವ ಮಾಡೋಣ ಅಂತ ಹೇಳಿ ನಾನು ಬೇಕ್ರಿ ಹೋಗಿ ಕೇಕ್ ಆರ್ಡರ್ ಮಾಡಿ ಬಂದಿದ್ದೀನಿ ಕಣಪ್ಪಯ್ಯ. ಏನು? ನಮ್ಮ ಜನಕ, ನಮ್ಮ ಅಪ್ಪ ಅಮ್ಮ ಮದುವೆ ಆದ ದಿನನ ಇವತ್ತು? ಓ ಥ್ಯಾಂಕ್ ಯು ಮಗನೇ, ನಾನೇ ಮರ್ತೋಗ್ಬಿಟ್ಟಿದ್ನಲ್ಲೋ, ನನಗೆ ಗೊತ್ತಿರಲಿಲ್ಲ. ಸರಿ, ಈಗೇನು ಕೇಕ್ ತರಕ್ಕೆ ದುಡ್ಡು ಬೇಕೇನೋ ನಿನಗೆ? ಅಪ್ಪಯ್ಯ ಕೇಕಿಗೆ ದುಡ್ಡು ಇಸ್ಕೊಂಡಿನಿ ನಾನು, ಅಮ್ಮ ಅಂತವ. ನೀನು ಹೋಗಿ 3-4 kg ಅಷ್ಟು ಬೈಲರ್ ಕೋಳಿ ತಗೊಂಬಂದ್ಬಿಡಪ್ಪಯ್ಯ, ಬಿರಿಯಾನಿ ಮಾಡಿಸಿ ಕಬಾಬ್ ಮಾಡ್ಸೋಣ ಅಂತೆ. ಈ ಪ್ರದೀಪ್ ಬರ್ತಾನೆ, ಇವ್ರ ಅತ್ತೆ ಮಗ ಗಿರೀಶ ಬರ್ತಾನೆ, ಲಕ್ಷ್ಮಕ್ಕನ್ನ ಸುಶೀಲಕ್ಕನ್ನೆಲ್ಲ ಕರಿಯೋಣ ಅಂದ್ಕೊಂಡಿದೀವಿ. ಹೋಗಪ್ಪಯ್ಯ, ಹೋಗಿ 4-5 kg ಅಷ್ಟು ಕೋಳಿ ತಗೊಂಬಂದ್ಬಿಡು, ಅಲ್ಲೇ ಮನೇಲೆ ಮಾಡ್ಸೋಣಂತೆ ಅಮ್ಮಯ್ಯಗೆ ಹೇಳ್ಬಿಟ್ಟು. ಓ ಹೌದಾ ಮಗನೇ, ಸರಿ ಕಣೋ, ಆಯಿತು. ಎಷ್ಟೊತ್ತಿಗೆ ಆಚರಿಸೋಣ ಅಂದ್ಕೊಂಡಿದ್ಯೋ ನೀನು? ಅಪ್ಪಯ್ಯ
ಇನ್ನೇ ಮಾಮೂಲಿ ಒಂದು 7-7:30 ಹೊತ್ತಿಗೆ ಬೇಗ ಕೇಕ್ ಕಟ್ ಮಾಡ್ಸೋಣ. ಆಮೇಲೆ ಬಂದವ್ರಿಗೆಲ್ಲ ಒಂಚೂರು ಬಿರಿಯಾನಿನೂ ಒಂದ್ 2 ಪೀಸ್ ಕಬಾಬ್ ತಿನ್ಸಿ ಕಳ್ಸೋಣ ಅಂದ್ಕೊಂಡು ಕಣಪ್ಪಯ್ಯ. ಬೇಗ ತಗೊಂಬಂದ್ಬಿಡಪ್ಪಯ್ಯ ಕೋಳಿಯ ನೀನು. ಓ ಸರಿ ಕಣೋ ಮಗನೇ, ತಾಂಬರ್ತೀನಿ. ಒಂದು 4 ಗಂಟೆ ಹೊತ್ತಿಗೆ ತಾಂಬರ್ತೀನಿ. ನಿಮ್ಮ ಅಮ್ಮಯ್ಯಗೆ ಎಲ್ಲ ಖಾರಕ್ಕೆ ಬಿರಿಯಾನಿ ಮಾಡೋಕ್ಕೆ ಖಾರಕ್ಕೆ ಗಿರಕ್ಕೆಲ್ಲ ತಿಕ್ಕೊಂಡು ರೆಡಿ ಮಾಡ್ಕೊ ಅಂತ ಹೇಳು. ಹಾಂ, ಸರಿ ಸರಿ ಆಯಿತು. ಈ ಬಿಸಿಲಲ್ಲಿ ಜಾಸ್ತಿ ಅಲ್ಲಿ ಇಲ್ಲಿ ಎಲ್ಲೋ ಅಡ್ಡಾಡಕ್ಕೆ ಹೋಗ್ಬಿಡ್ರಿ. ನಡೀರಿ, ಸೀದಾ ಮನೆಗೆ ನಡೀರಿ ನೀವಿನ್ನ. ಸರಿ ಆಯ್ತು ಕಣಪ್ಪಯ್ಯ. ಬೇಗ ಹುಷಾರಾಗಿ ಬಂದ್ಬಿಡಪ್ಪಯ್ಯ ನೀನು. ಮನೆ ತಲೆ ಇರ್ತೀವಿ ನಾವು, ಎಲ್ಲೂ ಹೋಗಲ್ಲ. ಬೇಗ ಬಂದ್ಬಿಡು. ಎಲ್ಲ ಮಂಜ, ನಾನು ಹೇಳಿಲ್ವಲ್ಲ ನಿಮ್ಮ ಅಪ್ಪಯ್ಯ, ನೀನು ಹೇಳಿರೆ ಏನ್ ಬೇಕಾದ್ರೆ ತಂದು ಕೊಡುತ್ತೆ ಅಂತ ಹೇಳಿ ನೋಡ್ಯಾನು ನಿಮ್ಮ ಅಪ್ಪಯ್ಯನ. ಎಲ್ಲ ಪ್ರದಿ ಉಕಣ, ನಮ್ಮ ಅಪ್ಪಯ್ಯ ಎಷ್ಟೊಂದು ಒಳ್ಳೇದ್ ನೋಡು, ನನ್ನ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಕೊಂಡಿತ್ತು. ನಮ್ಮ ಅಜ್ಜಿ ತಾತನೇ ಬೈತಿರ್ತಾರ ಕಣ, ಕುಡಿಯುತ್ತೆ ಕುಡಿಯುತ್ತೆ ಅಂತ ಹೇಳಿ. ಈ ಕುಡಿಯೋದು ಒಂದು ಬಿಟ್ಬಿಟ್ರೆ ನಮ್ಮ ಅಪ್ಪಯ್ಯ ಭಾರಿ ಒಳ್ಳೇದು ಕಣ. ಅಯ್ಯೋ, ಅದು ಒಂದಿನ ಬಿಡ್ತಾರ ನಡ್ಲಾ ಮಂಜ. ಅಜ್ಜಿ ಎಷ್ಟ್ ದಿನ ಅಂತ ಕುಡಿತಾರಲ್ಲ ಅವರು. ನಡಿಯೋ, ಅದು ಒಂದಿನ ಬಿಡ್ತಾರೆ. ಸರಿ ಸರಿ ನಡಿ, ನಾವು ಹೋಗಿ ಕೇಕ್ ಇಸ್ಕೊಂಬಂದು ಮಂತವೆಲ್ಲ ರೆಡಿ ಮಾಡ್ಕೊಳ್ಳೋಣ. ಒತ್ತಾಗ್ಬಿಡುತ್ತೆ ಕಣ್, ನಡಿಯೋ. ಬಾಲ ಪ್ರದಿ, ಹೋಗಂ ಬಾ ಬೇಗ ಮಂತವ. ಅಮ್ಮ ಅಮ್ಮ, ಏನ್ ಮಾಡ್ತಿದ್ಯಮ್ಮ ಒಳಗಡೆ? ಬಾರ ಮೇಲೆ ಒಂಚೂರು. ಎಲ್ಲ ಮಂಜ, ಸರಿ ಕಣೋ, ನಾನು ಒಂಚೂರು ಮಂತ ಹೋಗಿ ಮಕ್ಕ ಇಕ್ಕ ತೊಳ್ಕೊಂಡು ಬಟ್ಟೆ ಗಿಟ್ಟೆ ಹಾಕೊಂಡ್ ಬರ್ತೀನಿ ಕಣೋ. ಒಂದು 6-6:30 ಹೊತ್ತಿಗೆ ಬೇಗ ಬಂದ್ಬಿಡ್ತೀನಿ. ಎಲ್ಲ ರೆಡಿ ಮಾಡ್ಕೊಂಡಿರೋ ನೀನು. ಸರಿ ಸರಿ ಕಣ ಪ್ರದಿ, ಬೇಗ ಬಂದ್ಬಿಡು, ಒತ್ ಮಾಡ್ಬೇಡ. ಆಮೇಲೆ ನಿಮ್ಮ ಅಮ್ಮಗೆ ಹೇಳಿ ಕರ್ಕೊಂಬಾ. ಸರಿ ಆಯ್ತು ಕಂತಾಳು, ಹೇಳ್ಬಿಟ್ಟು ಕರ್ಕೊಂಡ್ ಬರ್ತೀನಿ. ಬೇಗ ರೆಡಿ ಮಾಡ್ಕೊ, ಎಲ್ಲ ಬರ್ತೀನಿ ಬೇಗ. ಅಮ್ಮ ಅಮ್ಮ, ಬಂದೇನಮ್ಮ, ಬಾರ ಮೇಲೆ ಒಂಚೂರು ಬೇಗವ. ಇದು ಯಾಕ ನಮ್ ಪಾಪ್ ಹೋಗ್ತಿದಾನಲ್ಲ, ಅದ್ ಯಾಕೆ ಹಿಂಗ್ ಹೋಗ್ತಿದಾನ ಅಂತ ಕಾಣೋಣ. ಬಂದೆ ಬಂದೆ ಕಂತ ತಡಿಯೋ ಪಾಪ, ಬಂದೆ ತಡಿಯೋ. ಇತ್ತಲ್ಲ ಒಂಚೂರು ಪಾತ್ರೆ ತೊಳ್ಕೊಂತ ಕೂತಿದ್ದಕ್ಕಂತ ತಡಿಯೋ, ಬಂದೆ. ಎಲ್ಲ ಪಾಪ, ಇದೆಲ್ಲ ಕೇಕಿಗೆಲ್ಲ ಇಟ್ಕೊಂಡ್ ಬಂದ್ಬಿಟ್ಟಿದ್ಯಲ್ಲೋ. ಯಾಕೆ, ಏನೋ ಸಮಾಚಾರ? ಯಾಕೋ ದುಡ್ಡೇನು ಇದಕ್ಕೆ ಇಸ್ಕೊಂಡಿದ್ದು? ಕೇಕ್ ತಂದಿದ್ಯಲ್ಲೋ. ಅಮ್ಮ ಅಮ್ಮ, ನಿಂಗೆ ಇವತ್ತು ಏನೋ ಒಂದು ಸರ್ಪ್ರೈಸ್ ಐತೆ ಕಣಮ್ಮ, ಅದಕ್ಕೆ ಕೇಕ್ ತಗೊಂಬಂದೆ. ಎಲ್ಲ ಪಾಪ, ನನಗ್ ಗೊತ್ತಿಲ್ದಂಗ ಅದೇನ್ ಸರ್ಪ್ರೈಸ್ ಕೊಡ್ತಿದ್ಯೋ? ಯಾಕೆ, ಏನೋ ಸಮಾಚಾರ? ಏನ್ ಹೇಳೋ ನನಗೂ ಒಂಚೂರು. ಅಮ್ಮ ಅಮ್ಮ, ಈ ಅಜ್ಜಿ ತಾತ ಹೇಳಕ್ ಹೋಗ್ಬೇಡ. ಈ ಅಜ್ಜಿ ತಾತ ಇವತ್ ಮದುವೆ ಆಗಿರೋ ದಿನ ಕಣಮ್ಮ. ಅವ್ರದ್ದು ಮದುವೆ ವಾರ್ಷಿಕೋತ್ಸವ ಮಾಡೋಣ ಅಂತ ಹೇಳಿ ಸಿಂಪಲ್ ಆಗಿ ಕೇಕ್ ತಗೊಂಬಂದಿದ್ದೀನಿ. ಓಹೋಹೋ, ನಿಮ್ಮ ಅಜ್ಜಿ ತಾತಂದು ಮದುವೆ ಆಗಿರೋ ವಾರ್ಷಿಕೋತ್ಸವ ಅನ್ನಪ್ಪ ಹಂಗಾರೆ. ಸರಿ ಸರಿ ಕಣ, ಹೆಂಗ ಮೊಮ್ಮಗನಾಗಿ ಒಳ್ಳೆ ಕೆಲಸ ಮಾಡ್ದೆ ಕಣ. ನೋಡು, ನೀನ್ ತಿಳ್ಕೊಂಡು ಹೆಂಗೋ ಇದ್ ಮಾಡಿದ್ಯಾರೋ. ನನಗೂ ಹೇಳಿದ್ರೆ ಏನಾರ ಒಂಚೂರು ಪಾಯಸ ಗೀಸ ಮಾಡಿ ಏನಾರ ಒಂಚೂರು ಮಾಡ್ಬೋದಿತ್ತಲ್ಲ ಮನೇಲಿ. ಅಮ್ಮ ಅಮ್ಮ, ನೀನ್ ಅದಕ್ಕೇನ್ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ಬಿರಿಯಾನಿ ಮಾಡುವಂತೆ ಎಲ್ಲ ಖಾರಾಗಿರ್ಕೆಲ್ಲ ರೆಡಿ ಮಾಡ್ಕೊ ಹೋಗು. ಒಂದು 4-4.25 kg ಕೋಳಿ ತಗೊಂಬತ್ತೀನಿ ಅಂತ ಹೇಳಿದಪ್ಪಯ್ಯ. ಅದರಲ್ಲಿ ಒಂದು 2 kg ಬಿರಿಯಾನಿ ಮಾಡಿಬಿಡು, ಇನ್ನೊಂದು 2 kg ಕಬಾಬ್ ಮಾಡಿಬಿಡಮ್ಮ. ಓಹೋ, ಹೋಗಿ ಬಿರಿಯಾನಿ ಕಬಾಬ್ ಮಾಡ್ಸೋಣ ಅಂತ ಹೇಳಿ ನಿಮ್ಮ ಅಪ್ಪಯ್ಯ ಹಂಗಾರೆ ಕೋಳಿ ತಗೊಂಬರಕ್ಕೆ ಹೇಳಿದನಪ್ಪ ಹಂಗಾರೆ. ಸರಿ ಸರಿ ಆಯ್ತು ಕಣ, ನಾನೆಲ್ಲ ಒಳಗಡೆ ಕೋಳಿ ಖಾರಕ್ಕೆ ರೆಡಿ ಮಾಡ್ಕೊಂತೀನಿ. ಸರಿ ಸರಿ ಆಯ್ತು. ಇದನ್ ಕೇಕ ಆ ಫ್ರಿಜ್ ಒಳಗೆ ಹುಷಾರಾಗಿ ಇಟ್ಬಿಡು. ನಿಮ್ಮ ಅಜ್ಜಿ ತಾಸಕ್ ತೋರ್ಸಕ್ ಹೋಗ್ಬಿಡ, ಅವ್ರು ಬಂದಾಗ ಆಮೇಲೆ ಸಂಜೆ ಕಟ್ ಮಾಡಿಸುವಂತೆ. ಸರಿ ಆಯ್ತು ಕಣಮ್ಮ, ಇದು ಫ್ರಿಜ್ ಅಲ್ಲಿ ಇಟ್ಬಿಟ್ಟು ನಾನು ಒಂದ್ ಗಳಿಗೆ ಇಲ್ಲೇ ಆಟ ಆಡ್ತಿರ್ತೀನಿ. ಸರಿ ಸರಿ, ನೀನೊಂಚೂರು ಖಾರಾಗಿರುತ್ತಿಕ್ಕ, ಏನಾರ ಹೆಲ್ಪ್ ಬೇಕು ಅಂದ್ರೆ ಕೂಗಮ್ಮ, ನಾ ಇಲ್ಲೇ ಆಟ ಆಡ್ತಿರ್ತೀನಿ, ಮನೆ ಮುಂದೆ ಆಟ ಆಡ್ತಿರ್ತೀನಿ. ಸರಿ ಆಯ್ತು ಕಂತಾಳು. ಸರಿ ಸರಿ, ಹೋಗು ಒಂಚೂರು ಕೇಕ್ ಇಟ್ಬಿಟ್ಟು ಅಲ್ಲೆಲ್ಲಾರು ಒಂಚೂರು ಶಿವಮಮ್ಮನ ಅಂಗಡಿ ಹೋಗಿ ಒಂಚೂರು ಕೊತ್ತಂಬರಿ ಸೊಪ್ಪು ಒಂದಿಷ್ಟು ಪುದೀನ ಇರುತ್ತೆ ಇಸ್ಕೊಂಬ ಹೋಗು. ನಿಮ್ಮ ಅಪ್ಪ ಅಲ್ಲೆಲ್ಲಾರು ಇದ್ರೆ ಹೋಗಿ ತಾಂಬಾರ ಕೇಳು ಹೋಗು. ಸರಿ ಸರಿ ಆಯ್ತು ಕಣಮ್ಮ, ಕೇಕ್ ಇಟ್ಬಿಟ್ಟು ಹೋಗ್ತೀನಿ. ಅದೇನ್ ಕೆಲಸ ನೋಡು, ಹೋಗಿ ನೀನು ಬೇಗ. ಎಲ್ಲ ಪಾಪ, ಏನ್ ಮಾಡ್ತಿದ್ಯೋ ಇಲ್ಲೇ ನೀನು? ನಿಮ್ ತಾತ ಅಂತ ಹೋಗಿ ಒಂಚೂರು ತೋಟಗಿರ್ತಾವ, ಎಮ್ಮೆ ಹಿಡ್ಕೊಂಡು ಹಸ ಹಿಡ್ಕೊಂಡ್ ಬರೋದಲ್ವೇನು? ನಿಮ್ ತಾತ ಒಬ್ರೇ ಎಷ್ಟು ಬಡದಾಡ್ಕೊಂಡ್ ಬರ್ತಾರೋ ಏನೋ ಎಲ್ಲ ಇಟ್ಕೊಂಡು. ಅಜ್ಜಿ ಅಜ್ಜಿ, ನನಗೊಂಚೂರು ಕೆಲ್ಸ ಇತ್ತು ಅಂತ ಹೇಳಿ ಹೋಗಿಲ್ಲ ಇವತ್ತು ಹಸ ಹಿಡ್ಕೊಂಡ್ ಬರಕ್ಕೆ ತಾತಗೆ. ತಾತ ಇನ್ನೇನ್ ಹಿಡ್ಕೊಂಡ್ ಬರುತ್ತೆ ತಗ. ಸರಿ ಆಯ್ತು ಕಂಬಿಡಪ್ಪ ತಗಿ, ಇನ್ನೇನ್ ಮಾಡೋಣ, ಹಿಡ್ಕೊಂಡ್ ಬಂದ ದಿವಸ ಬೈಯುತ್ತ ನಿಮ್ ತಾತ.
ಸರಿ ಸರಿ ಕಣೋ, ಹಾಲ್ಗಿಲು ಕರಿಯಾಕ ಒಂಚೂರು ರೆಡಿ ಮಾಡ್ಕೊಂತೀನಿ. ಹಾಲ್ ಕರೆದು ಬಿಡತ್ತಾಗಿ ಒತ್ನಂತೆ ಹಾಲ್ ಹಾಕ್ ಬರ್ಬೇಕತ್ತಾಗಿ. ಈ ಮಳೆ ಗಿಳೆ ಬಂದ್ಬಿಟ್ರೆ ಭಾರಿ ಕಷ್ಟ ಕಣೋ. ನಿನ್ನೆ ಸಂಜೆ ನೋಡ್ಲಿಲ್ವನು? ಮಳೆ ಗಾಳಿ ಅದೇನ್ ಕಡಿಮೆ ಬಿರುಗಾಳಿ ಏನೋ ಅದು. ಥೋ ಇದ್ರ ಮನೆ ಕಾದು ಹೋಗತ್ತಾಗಿ. ಈ ಮಳೆ ಉಯ್ಯೋದು ಇರುತ್ತೆ, ಈ ಗಾಳಿ ಬಂದ್ಬಿಡುತ್ತೆ ಕಣೋ. ಅದೇ ಒಂಚೂರು ಭಯ. ಅಲ್ಲಿ ಇಲ್ಲಿ ತಿರ್ಗಾಡಕ್ಕಾಗಲ್ಲ ಏನಿಲ್ಲ. ಹಂಗಾಗಿ ಬೇಗ ಹಾಲ್ ಕರೆದ್ಬಿಟ್ಟು ಡೈರಿಗೆ ಹಾಕ್ಬೇಕಾಗತ್ತೆ. ಸರಿ ಆಯ್ತು ಕಣಜಿ, ಬೇಗ ಒಂಚೂರು ಹಾಲ್ಗಿ ಎಲ್ಲ ಕರೆದ್ಬಿಟ್ಟು ಒಂಚೂರು ರೆಡಿಯಾಗಿ ಇವತ್ತು ಒಳ್ಳೆ ಸೀರೆ ಉಟ್ಕೊಂಡು ರೆಡಿ ಆಗಿರು. ಯಾಕಲ್ಲಪ್ಪ ಈ ಸೀರೆ ಏನಾಯ್ತು? ಯಾಕೋ ಏನ್ ಸಮಾಚಾರ ಹಿಂಗೆ ಹೇಳ್ತಿದ್ಯಲ್ಲ ಇವತ್ತು? ಏನ್ ಇಲ್ಕಣಜಿ, ಸಂಜೆ ಎಲ್ಲ ಗೊತ್ತಾಗತ್ ನಿನಗೆ. ಎಲ್ಲ ರೆಡಿ ಆಗಿರು. ಅಯ್ಯೋ ಆಳ್ಗಟ್ಟಿದೆ, ಅದ್ ಏನಂತ ಹೇಳೋದಿಲ್ಲ ಏನಿಲ್ಲ, ರೆಡಿ ಆಗುವಂತ ಮಾತ್ರ ಹೇಳ್ತಿದ್ಯಾ. ಯಾಕೋ ಎಲ್ಲಿಗಾರ ಹೋಗೋಣ ಅಂತಿದ್ದೇನೋ ನಿಮ್ ತಾತ? ಹ್ಞೂ ಕಣಜಿ, ಎಲ್ಲ ಒಂಚೂರು ಹೋಗ್ ಬರಕು. ನಿಮ್ಮ ಅಜ್ಜಿ ನೀನು ರೆಡಿ ಆಗಿರೋ, ಅಲ್ಲೆಲ್ಲ ಒಂಚೂರು ಹೋಗ್ ಬರೋಣ ಇವತ್ತು ಅಂತ ಹೇಳಿದ್ರು. ಅದಕ್ಕೆ ರೆಡಿ ಆಗಿರಜ್ಜಿ ನೀನು. ಸರಿ ಆಯ್ತು ಕಂಬಿಡಪ್ಪ. ಈ ಮಳೆ ಗಾಳಿ ಬೇರೆ ಎದ್ದು ಬಿಟ್ರೆ ಏನ್ ಮಾಡೋದು? ಹೋಗ್ತೀವಿ, ಅದೇ ಭಯ ಕಣ ಹೋಗ್ ಬರಕು. ಏನು ಆಗಲ್ ಕಣಜಿ, ನಾವಿಲ್ವಾ? ರೆಡಿ ಆಗಿರು ಬೇಗ. ಎಲ್ಲ ಪಾಪ ಮಂಜಣ್ಣ, ಏನ್ ಮಾಡ್ತಿದ್ಯೋ? ಮನೆ ಒಳಗೆ ಇದೀವಿ, ಎಲ್ಲಾರ ಆಟ ಗಿಟ್ಟಾಡಕ್ ಹೋಗಿದ್ಯೋ? ಓ ನಮ್ ತಾತ ಬಂತು. ತಾತ ತಾತ ಬಂದೇಕಂತಾತ. ಬಂದೆ ತಡಿ. ಏನು ಬ್ಯಾಡ್ ಕಣೋ, ಕೈ ಕಾಲ್ ಮಕ್ಕ ತೊಳ್ಕೊಂಡು ನಾನೇ ಬರ್ತಾ ಇದ್ದೀನಿ. ನಿಮ್ಮ ಅಜ್ಜಿಗೆ ಒಂಚೂರು ಹಾಲ್ ಗಿಲ್ ಕರಿಯಕ್ ಹೇಳಿದ್ಯೇನು? ನಮ್ಮ ಅಜ್ಜಿ ತಾತ ಎಲ್ಲ ಬಂದ್ಬಿಟ್ರು. ಹೆಂಗ ಹೇಳಿ ಸರ್ಪ್ರೈಸ್ ಕೊಟ್ಟು ಬೇಗ ಕೇಕ್ ಕಟ್ ಮಾಡ್ಸೋಣ ಅಂತಾಗಿ. ಇದ್ಯಾಕಜ ಇಷ್ಟ ಬೇಗ ಬಂದ್ಬಿಟ್ಟಿದ್ಯಾ? ಯಾಕೆ ಏನ್ ಸಮಾಚಾರ? ಅಯ್ಯೋ ಆಮೇಲೆ ಮಳೆ ಗಾಳಿ ಎದ್ಬಿಟ್ಟದು ಅಂತ ಬಂದೆ ಕಣೆ ಅತ್ತಾಗಿ. ಸ್ಕೂಲ್ ಇಟ್ಕೊಂಡು ಬೇಗ ಬಂದೆ. ಒಂದು 5-5:30 ಅತ್ತಾಗಿ ಹಾಲು ಕರೆದ್ಬಿಡು. ಹೋಗಿ ಒಂಚೂರು ಡೈರಿಗೆ ಬೇಗ ಹಾಕಿ ಬಂದ್ಬಿಡ್ತೀನಿ ಹಾಲ್ನು ಅತ್ತಾಗಿ. ಆಮೇಲೆ ಮಳೆ ಗಾಳಿ ಎದ್ಬಿಟ್ರೆ ಭಾರಿ ಕಷ್ಟ. ಇದ್ಯಾಕಜ ಈ ಪಾಪನ್ ಕೈಲಿ ಎಲ್ಲ ಹೋಗ್ಬೇಕಣ. ನೀನು ನಿಮ್ಮ ಅಜ್ಜಿನೂ ರೆಡಿ ಆಗಿರೋ, ಬೇಗ ಹಾಲು ಕರ್ದು ಹಾಕ್ಬಿಟ್ಟು ಅಂತ ಹೇಳ್ದಂತೆ. ಯಾಕೆ ಏನ್ ಸಮಾಚಾರ? ಎಲ್ಲಿಗೆ ಹೋಗ್ಬೇಕಜ? ನಾನು ಈ ಹುಡುಗನ ಕೈಲಿ ರೆಡಿಯಾಗಿ ಕೇಳ್ದೆ, ಅದ್ಯಾವಾಗ ಹೇಳ್ದಂತೆ. ಇಲ್ಲ ಪಾಪ ಏನು ಏನೋ ಸಮಾಚಾರ? ಏನೋ ಸುಳ್ಳು ಎಲ್ಲ ಇದೆಯಲ್ಲೋ ನಿಮ್ಮ ಅಜ್ಜಿಗೆ? ಯಾಕೋ? ಏನು ಇಲ್ಕ ಸುಮ್ನಿರ್ತಾತ. ಗಂಟು ಹೋಲಿ ಹಾಲ್ಗಿಲ್ಲೆಲ್ಲ ಕರ್ದು ಹಾಕ್ಬಿಡ್ರಿ ಬೇಗ. ನೀನು ಒಂಚೂರು ರೆಡಿ ಆಗು, ಆಮೇಲೆ ಹೇಳ್ತೀನಿ. ಅದೇನು ಅಂತಾನು ಹೇಳ್ತಿಲ್ಲ ಈ ಹುಡುಗ. ಅದೇನಂತ ಕಾಣನಪ್ಪ. ಅದೇನಂತ ಹೇಳು ಹೊತ್ತಾಗಿ ಬಾಯ್ ಬಿಟ್ಟು. ಅಜ್ಜಿ ತಾತ, ಇವತ್ತು ನೀವು ಮದುವೆ ಆಗಿದ್ದ ದಿನಕ್ಕಂತ. ಓಹೋ ಉಕ್ಕಣ ನಾ ಮರ್ತೇ ಬಿಟ್ಟಿದ್ದೀನಲ್ಲೋ. ಇವತ್ತು ಉಕ್ಕಣ, ಇವತ್ತಿಗಾಲೆ ನಾವು ಮದುವೆ ಆಗಿ 45 ವರ್ಷ ಆಯ್ತು ಕಣ ಕರೆಕ್ಟಾಗಿ. ತಾತ ಅಜ್ಜಿ ಮಕ್ಕಳ ನಾಚಿಕೆ ನೋಡ್ತಾತ. ಮದುವೆ ಆಗಿದ್ದ ದಿನ ಅಂತ ಕಣ. ಅಜ್ಜಿ ಹೆಂಗ್ ನಾಚ್ಕಂತಿದ್ ನೋಡ್ತಾತ. ಇಲ್ಲ ಪಾಪ, ನಾನೇನು ಹೊಸ್ತಾಗಿ ನಾಚ್ಕಂತಿಲ್ಕ ಸುಮ್ನಿರೋ. ಬಾಯಿ ಮುಚ್ಕೊಂಡು ಅದೇನ್ ಭಂಗ ಮಾಡಿ ನಡಿಯೋ. ಕಳ್ಳಿ ನೀನು. 45 ವರ್ಷ ಆಯ್ತು ನೋಡು ನಮ್ ತಾತನ್ ಪಟಾಯಿಸ್ಕೊಂಡ್ ನೀನು. ಹೆಂಗ ನಗ್ತಿದ್ಯಾ ಒಳಗೆ? ಸರಿ ಆಯ್ತು. ನಾನು ಏನೋ ಸರ್ಪ್ರೈಸ್ ಕೊಡ್ಬೇಕು ಅಂತ ಹೇಳಿ ಇದ್ ಮಾಡಿದೀನಿ. ಬೇಗ ಹಾಲ್ಗಿಲೆಲ್ಲ ಕರೆದ್ಬಿಟ್ಟು 7 ಗಂಟೆದಿಗೆ ಇಬ್ರು ರೆಡಿ ಆಗ್ಬಿಡ್ರಿ. ಓ ಅದೇಲ್ಲ ಪಾಪ ಅಂತದು. ಅದೇನ್ ಮಾಡ್ಬೇಕಂತಿದೀಯೋ? ಏನು ಇಲ್ಕಂತ ನಿಮ್ಗೆ ಗೊತ್ತಾಗುತ್ತೆ. ರೆಡಿ ಆಗ್ಬಿಡ್ರಿ ಇಬ್ರು. ಅದೀನ್ ಏನ್ ಮಾಡ್ತಾನಂತ ಕಾಣ ನೀ ಹುಡುಗ. ಯಾಕೆ ಹಿಂಗೆ ಗಾಬರಿ ಬಿದ್ದ ನೀವಂತೂ? ಏನೋ ಸಮಾಚಾರ? ಅದೇನಂತ ಹೇಳು. ಹೋಗ್ ನೀವು ಸುಮ್ನೆ ರೆಡಿಯಾಗಿ ಬಾ ಹೋಗಜಿ. ಆಮೇಲೆ ಎಲ್ಲ ನಿಮ್ಗೆ ಗೊತ್ತಾಗುತ್ತೆ. ಸುಮ್ನೆ ರೆಡಿಯಾಗಿ ಬಾ ಹೋಗ್ರಿ. ಸರಿ ಕಣ ಆಯ್ತು ಬಿಡಪ್ಪ ತಗಿ. ಅದೇನ್ ಮಾಡ್ಬೇಕಂತ ಮಾಡು. ಸರಿ ಆಯ್ತು, ರೆಡಿಯಾಗಿ ಬರ್ತೀವಿ ರೀ. ಅಲ್ಲಿ ಪಂಚನುವೆ ಹೊಸ ಶರ್ಟ್ ಎಲ್ಲ ಇಕ್ಕಿದ್ದೀನಿ, ಅಲ್ಲಿ ಹಾಕೊಂಡ್ ಬಂದ್ಬಿಡಿ ನೀವು. ನಾನು ಅಷ್ಟೊಂದು ಸೀರೆ ಉಡ್ಕೊಂಡ್ ಬರ್ತೀನಿ. ಅಮ್ಮ ಇದು ಯಾಕೋ ಪಾಪ? ನಿಮ್ಮ ಅಜ್ಜಿ ತಾತ ಬಂದ್ರೇನು? ಉಕ್ಕಣಮ್ಮ ಅಜ್ಜಿ ತಾತ ಇಬ್ರು ಮಕಮ್ಮ ತೊಳ್ಕೊಂಡು ಬಟ್ಟೆ ಗಿಟ್ಟೆ ಹಾಕೊಂಬ ಅಂತ ಕಳ್ಸಿದೀನಿ ಇಬ್ರಿಗೂ. ಹೋಗಿ ಬಿರಿಯಾನಿ ಎಲ್ಲ ಆಯ್ತೇನಮ್ಮ? ಹೂ ಕಣ ಪಾಪ, ಬಿರಿಯಾನಿ ಎಲ್ಲ ಐತೆ. ಈ ಕೇಕ್ ಕಟ್ ಮಾಡಿಸ್ಬಿಟ್ಟು ಬಿಸಿದು ಎಣ್ಣೆಗೆ ಕಬಾಬ್ ಹಾಕೊಡ್ತೀನಿ. ಎಲ್ಲರಿಗೂ ಹಾಕೊಡೋಣ ಅಂತ ತಗೊಳು. ಸರಿ ಕಣಮ್ಮ. ಹಂಗಾರೆ ಟೇಬಲ್ ಇವೆಲ್ಲ ರೆಡಿ ಮಾಡ್ಕೊಂಡ್ಬಿಡೋಣ. ಬೇಗ ಕೇಕ್ ಕಟ್ ಮಾಡಿಸಿ ಆಗುತ್ತೆ. ಈ ಅಪ್ಪ ಎತ್ಲಾಗ ಹೋತಮ್ಮ. ಈ ಅಪ್ಪ ಇವತ್ತಾದ್ರೂ ಮನೇಲಿರ್ಬಾರ್ದು.
ಇಲ್ಲ ಪಾಪ ನಿಮ್ಮ ಅಪ್ಪ ಯಾವತ್ತಾನೆ ಮಾಡ್ತಾ ಇರ್ತಾನೋ ಅಲ್ಲೆಲ್ಲ ಇರ್ಬೇಕು. ಒಳಗ್ ನೀನೇ ಎಲ್ಲ ರೆಡಿ ಮಾಡ್ಕೊ, ಟೇಬಲ್ ಗಿಬಲ್ ಎಲ್ಲ ತಂದು ಕೇಕ್ ಗೀಕೆಲ್ಲ ಕಟ್ ಮಾಡಿಸ್ಕೊಂತ ಬೇಗ. ಸರಿ ಸರಿ ಆಯ್ತು ಕಣಮ್ಮ. ಈ ಪ್ರದೀಪ್ ಬರ್ತೀನಿ ಅಂದಿದ್ದ, ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ, ಇವನ್ ಎತ್ತ ಹೋದ ಅಂತ ಕಾಣೋಣ. ಮಂಜ ಮಂಜ ಆಯ್ತೇನು? ನಿಮ್ಮ ಅಜ್ಜಿ ತಾತ ಬಂದ್ರೇನು? ಎಲ್ಲ ರೆಡಿ ಆಯ್ತೇನು? ಇಲ್ಲ ಪ್ರದೀಪ್, ಇಷ್ಟೊಂದು ಲೇಟ್ ಆಗಿಲ್ಲ ಬರೋದ್ ನೀನು? ನಮ್ಮ ಅಜ್ಜಿ ತಾತ ಬಂದ್ರು ಕಣೋ. ಸರಿ ಸರಿ ಬಾರೋ ಬೇಗ. ಟೇಬಲ್ ಗಿಬಲ್ ಎಲ್ಲ ಇಟ್ಕೊಂಡು ಕೇಕ್ ಗೀಕೆಲ್ಲ ಇಡೋಣ ಅಂತ ಈ ಟೇಬಲ್ ಮ್ಯಾಕೆ ರೆಡಿ ಮಾಡ್ಕೊಳ್ಳೋಣ. ಕೇಕ್ ಕಟ್ ಮಾಡಿಸ್ಬಿಡೋಣ ಬೇಗ. ಓಹೋ ನಮ್ಮ ಪಾಪ ನೋಡು, ಏನಂತ ಬಂದ್ಬಿಟ್ಟಿಯಲು, ಕೇಕಿಗೆಲ್ಲ ತಾಂಬಂದಿದ್ದೀರು. ಎಲ್ಲ ಪಾಪ ನಿನಗೆಲ್ಲ ಇದಕ್ಕೆಲ್ಲ ದುಡ್ಡು ಎಲ್ಲಿಂದ ಬಂತು? ಇವೆಲ್ಲ ಬೇಕಿತ್ತೇನೋ ನಮಗೆ ಈ ವಯಸ್ಸಲ್ಲಿ? ಅಯ್ಯೋ ತಾತ ತಾತ, ಇವೆಲ್ಲ ಮಾಡ್ತಿರ್ಬೇಕಣ ತಾತ. ಈ ಕಾಲದಲ್ಲಿ ಅದ್ ಯಾವಾಗ ಸಾಯ್ತೀವಿ ಯಾವಾಗ ಏನ್ ಹಾಕ್ತಿವಿ ಅಂತ ಗೊತ್ತಿರಲ್ಲ. ಇರೋಷ್ಟು ದಿನ ಚೆನ್ನಾಗಿರ್ಬೇಕು. ಸರಿ ಸರಿ ಕಂತಾತ, ನೀನು ಅಜ್ಜಿ ಕೈ ಇಟ್ಕೊಂಡು ಕೇಕ್ ಕಟ್ ಮಾಡ್ರಿ. ನನ್ನ ಪ್ರೀತಿಯ ಅಜ್ಜಿ ತಾತನಿಗೆ ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳು ದೊಡ್ಡಜ್ಜ ಹಾಗೂ ಜಯಮ್ಮ. ಓಹೋ ನಮ್ಮ ಪಾಪ ಏನೇನೋ ಹೇಳೋದ್ ಬೇರೆ ಕಲ್ತ್ಕೊಂಡ್ ಬಂದ ನೋಡ್ರಿ. ನೋಡ್ರಿ ನಮ್ಮ ಹುಡುಗನ್ನ, ಈ ವಯಸ್ಸಲ್ವೇ ನಮ್ಮ ಅಜ್ಜಿ ತಾತಗೆ ಎಷ್ಟು ಖುಷಿಯಾಗಿರ್ಬೇಕು ಅಂತ ಎಷ್ಟೊಂದು ಆಸೆ ಐತಿ ಅವನಿಗೆ. ಅತ್ತೆ ಅತ್ತೆ, ಮದುವೆಯ ವಾರ್ಷಿಕೋತ್ಸವದ ಶುಭಾಶಯಗಳು ಕಣತ್ತೆ. ಸರಿ ಆಯ್ತು ಕಣೆ ಗೀತಾ. ಅಜ್ಜಿ ಅಜ್ಜಿ, ಜಯಜ್ಜಿ, ದೊಡ್ಡಜ್ಜ, ನಿಮ್ಗೆ ಮದುವೆಯ ವಾರ್ಷಿಕೋತ್ಸವದ ಶುಭಾಶಯಗಳು. ಓಹೋ ಇಲ್ಲ ಪಾಪ, ಇವೆಲ್ಲ ಬೇಕಿತ್ತೇನೋ ಈ ವಯಸ್ಸಲ್ಲಿ ನಮಗೆ? ಸರಿ ಸರಿ ಆಯ್ತು ಕಣೋ, ಏನೋ ನಿನ್ ಖುಷಿ. ಸರಿ ಆಯ್ತು ಕಂತಾಳಪ್ಪ. ಅಜ್ಜಿ ತಾತ 100 ವರ್ಷ ಹಿಂಗೆ ಇಬ್ರು ಕಿತ್ತಾಡ್ಕೊಂಡು ಜೊತೆಲಿ ಸುಖವಾಗಿ ಬಾಳಿ, ಸರಿನಾ? ಸರಿ ಸರಿ ಆಯ್ತು ಕಂತಾಳು. ತಗ ಬಾರು, ನೀನು ಒಂಚೂರು ಕೇಕ್ ತಿನ್ಕಪ್ಪ. ನೋಡಿದ್ರ ಸ್ನೇಹಿತರೆ, ಹಿಂಗೆ ನೀವೇ ನಿಮ್ಮ ಅಜ್ಜಿ ತಾತಂದು ಮದುವೆ ವಾರ್ಷಿಕೋತ್ಸವ ಅಂತೆ, ಅವ್ರ ಬರ್ತಡೇ ಅಂತೆ, ಅದು ಇದು ಮಾಡ್ತಾ ಇರಿ. ಹಂಗಾದ್ರೆ ಅವರು ಖುಷಿ ಖುಷಿಯಾಗಿರ್ತಾರೆ, ಸರಿನಾ? ಅವ್ರಿಗೂ ನಿಮ್ ಜೊತೆ ಎಲ್ಲ ಇನ್ನೊಂದು 4 ದಿನ ಚೆನ್ನಾಗಿ ಬದುಕಬೇಕು ಅಂತ ಹೇಳಿ ಖುಷಿಯಾಗಿ ಇರ್ತಾರೆ. ಹಂಗಾಗಿ ನೀವು ಅವಾಗವಾಗ ನಿಮ್ಮ ಅಜ್ಜಿ ತಾತಂದೆಲ್ಲ ಬರ್ತಡೇ ಅಂತೆ, ಹಿಂಗೆ ಮದುವೆ ಆಗಿದ್ದ ದಿನ ಅಂತೆ ಅಂತ ಹೇಳಿ ಏನೇನಾರ ಆಚರಿಸ್ತಾ ಇರಿ. ಸರಿ ಸ್ನೇಹಿತರೆ, ಇದುವರೆಗೂ ಇನ್ನೂ ನಮ್ಮ ಚಾನೆಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ನೀವು ಹಂಗೆ ಯಾರ್ಯಾರು ಮದುವೆ ವಾರ್ಷಿಕೋತ್ಸವ ಬರ್ತಡೇ ಎಲ್ಲ ಆಚರಿಸ್ತಿರ್ತೀರೋ ಅಜ್ಜಿ ತಾತಂದು ಎಲ್ಲ ಒಂದು ಕಾಮೆಂಟ್ ಮಾಡಿ ಸ್ನೇಹಿತರೆ, ಹಂಗೆ ಒಂದು ಲೈಕ್ ಕೊಡಿ.